ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಮಾತಾಡ್ತಾ ಇರೋವಂಥದ್ದು ಕನ್ನಡ ಕಿರುತೆರೆಯಲ್ಲಿ ತುಂಬ ವರ್ಷಗಳಿಂದನೂ ಸಾಕ್ತಾ ಬಂದಂಥ ಒಬ್ಬ ನಟಿಯ ಬಗ್ಗೆ. ಈ ನಟಿ ಎಷ್ಟು ಫೇಮಸ್ ಆಗಿದ್ದರು ಅಂತಂದರೆ, ಒಂದು ಕಾಲದಲ್ಲಿ ಅಂತೂ ಈ ಒಂದು ಸೀರಿಯಲ್ನ ನೋಡೋಕ್ಕೋಸ್ಕರ ಸಾಕಷ್ಟು ಜನ ಆತುರದಿಂದ ಕಾಯ್ತಾಯಿದ್ರು. ಸೊ ಆ ಟೈಮಿಂದನೂ ಇವರು ಫೇಮಸ್ ಆಗಿ ಬರ್ತಾ ಇರೋವಂಥವ್ರು. ಸೊ ಅವರೇ ವೈಷ್ಣವಿ ಗೌಡ ಅವರು. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವೈಷ್ಣವಿ ಗೌಡ ಅವರು ಕಿರುತೆರೆಗೆ ಬಂದು ತುಂಬ ವರ್ಷಗಳಾಯಿತು. ಸಾಕಷ್ಟು ಸೀರಿಯಲ್ಸ್ ಮಾಡಿದ್ದಾರೆ, ರಿಯಾಲಿಟಿ ಶೋಸಲ್ಲಿ ಕೂಡ ಅವರು ಭಾಗವಹಿಸಿದ್ದಾರೆ. ಸೊ ಅವರು ಮೊದಲಿಂದನೂ ಸೀರಿಯಲ್ಸ್ ಮಾಡ್ಕೊಂಡ್ಬಂದರೂ ಕೂಡ ಅವರಿಗೆ ಸಾಕಷ್ಟು ಫೇಮ್ ಕೊಟ್ಟಂಥ ಸೀರಿಯಲ್ ಬಂದುಬಿಟ್ಟು ಅಗ್ನಿಸಾಕ್ಷಿ. ಸೊ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇತ್ತು ಅದು. ಅದಾದಮೇಲೆ ಅಗ್ನಿಸಾಕ್ಷಿ ತುಂಬ ವರ್ಷಗಳ ಕಾಲ ಓಡ್ತು. ಅದಾದಮೇಲೆ ಅವರು ಬಿಗ್ ಬಾಸಿಗೆ ಕೂಡ ಕಾಲಿಟ್ಟರು. ಬಿಗ್ ಬಾಸ್ ಸೀಸನ್ 8ಅಲ್ಲಿ ಕೂಡ ಅಷ್ಟೇ ಅವರು ತುಂಬ ಯಶಸ್ವಿಯಾಗಿ ಅಲ್ಲೂ ಕೂಡ ಮುಂದುವರೆದು ಬಂದರು. ಅವರ ಒಂದು ಕ್ಯಾರೆಕ್ಟರ್ ಏನಿದೆ, ಹಂಬಲ್ ಆಗಿರೋದು, ತುಂಬಾ ಕಾಮಾಗಿರೋದು, ಈ ಕ್ಯಾರೆಕ್ಟರಿಂದ ಜನಮನನ ಗೆದ್ದರು. ಅದರೊಳಗೆ ಅವರು ಬಿಗ್ ಬಾಸ್ ಸೀಸನ್ 8ಅಲ್ಲಿ 5th ಪೊಸಿಷನ್ನ ಕೂಡ ಗ್ರ್ಯಾಂಡ್ ಫಿನಾಲೆ ಅಲ್ಲಿ ಅವರು ತೊಗೊಂಡ್ರು. ಅದಾದಮೇಲೆ ಅವರ ಜರ್ನಿನ ಅವರು ಕಂಟಿನ್ಯೂ ಮಾಡಿಕೊಂಡು ಮತ್ತೆ ಸೀರಿಯಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಸೀತಾರಾಮ ಸೀರಿಯಲ್ ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ಸೀತಾರಾಮ ಸೀರಿಯಲ್ ಕೂಡ ಅಷ್ಟೇ ತುಂಬಾ ಅವ್ರಿಗೆ ಯಶಸ್ಸು ಕೊಡ್ತು. ಸೊ ಆ ಒಂದು ಸೀತಾರಾಮ ಅಲ್ಲಿ ಅವರ ಕ್ಯಾರೆಕ್ಟರ್ ಏನಿದೆ ಅದು ಕೂಡ ಅಷ್ಟೇ ಅವರ ರಿಯಲ್ ಕ್ಯಾರೆಕ್ಟರ್ಗೆ ತುಂಬಾ ಮ್ಯಾಚ್ ಆಗುವಂಥ ಕ್ಯಾರೆಕ್ಟರ್. ಸೊ ಆ ಥರ ಒಂದು ಕ್ಯಾರೆಕ್ಟರಿಂದ ಅವರು ಹೊರಗೆ ಬಂದು ಇನ್ನೂ ಅದನ್ನ ನಡೆಸ್ಕೊಂಡು ಹೋಗ್ತಾನೇ ಇದ್ದಾರೆ. ಸೊ ಇದರ ಮಧ್ಯಕ್ಕೆ ಅವರ ಒಂದು ಪರ್ಸ್ನಲ್ ಲೈಫ್ನ ನಾವು ನೋಡೋದಾದರೆ, ಕಿರುತೆರೆಯಲ್ಲಂತೂ ಅವರ ಲೈಫ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಇದ್ರ ಮಧ್ಯಕ್ಕೆ ಚಿಕ್ಕ ಪುಟ್ಟ ಶೋಸ್ ಎಲ್ಲ ಅವರು ಮಾಡಿದ್ದಾರೆ. ಬಟ್ ಅವರ ಒಂದು ಪರ್ಸ್ನಲ್ ಲೈಫ್ ಅಂತ ಬಂದಾಗ ಅವರು ಇನ್ನೂ ಸಿಂಗಲ್ ಆಗಿ ಉಳಿದಿದ್ರು. ಬಟ್ ಇತ್ತೀಚೆಗೆ ಸಾಕಷ್ಟು ರಿಯಾಲಿಟಿ ಶೋಸಲ್ಲಿ ಎಲ್ಲಿ ಹೋದ್ರೂ ಅವರಿಗೆ ಒಂದೇ ಒಂದು ಪ್ರಶ್ನೆ ಕೇಳ್ತಾ ಇದ್ದಿದ್ದು ಎಲ್ಲರೂ, ಮದುವೆ ಯಾವಾಗ ಅಂತ. ಸೊ ಆ ಒಂದು ಪ್ರಶ್ನೆಗೆ ಇವಾಗ ಅವರು ಒಂದು ಫುಲ್ ಸ್ಟಾಪ್ನ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಹಿಂದೆ ವೈಷ್ಣವಿ ಗೌಡ ಅವರ ಒಂದು ಲೈಫಲ್ಲಿ ಏನಾಗಿತ್ತು ಅಂತ ಸಾಕಷ್ಟು ಜನಕ್ಕೆ ಗೊತ್ತಿದೆ. ಅವ್ರಿಗೆ ಒಂದು ಮದುವೆ ಎಲ್ಲ ನಿಶ್ಚಯ ಆಗಿ ಅದು ಕಾರಣಾಂತರಗಳಿಂದ ಅದು ನಿಲ್ತು. ಬಟ್ ಇವಾಗ ಅವರು ಮತ್ತೆ ಅವರ ಒಂದು ಪರ್ಸ್ನಲ್ ಲೈಫಲ್ಲಿ ಒಂದು ಮದುವೆ ಅನ್ನೋ ಒಂದು ಅವರ ಜೀವನಕ್ಕೆ ಇವಾಗ ಕಾಲಿಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಅದೇ ಆ ವ್ಯಕ್ತಿನ ಅವರು ಇವಾಗ ಇಂಟ್ರಡ್ಯೂಸ್ ಕೂಡ ಮಾಡಿಸ್ಕೊಟ್ಟಿದ್ದಾರೆ. ಸೊ ತುಂಬಾ ಲೋಕಿಯಾಗಿ ಇಟ್ಕೊಂಡ್ರು. ಫ್ಯಾನ್ಸ್ಗೆಲ್ಲ ನೆನ್ನೆ ಒಂದು ದೊಡ್ಡ ಸರ್ಪ್ರೈಸ್ ಕೊಟ್ಟಿದ್ದಾರೆ ಅವರು. ಸಾಕಷ್ಟು ಮೊದಲೇ ಅವರು ಪ್ರಿಪೇರ್ ಮಾಡಿಕೊಂಡು ಅದನ್ನ ಫೋಟೋ ಶೂಟ್ಸ್ ಥರ ಎಲ್ಲ ಮಾಡಿ ಅನೌನ್ಸ್ ಮಾಡೋದು ಈ ಥರ ಎಲ್ಲ ಏನೂ ಮಾಡಿಲ್ಲ. ಅವರು ನಿನ್ನೆ ಅಷ್ಟೇ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಏಪ್ರಿಲ್ 14th ಅದು. ಸೊ ಅವತ್ತಿನ ದಿನವೇ ಅವರ ಫ್ಯಾನ್ಸ್ಗಳಿಗೂ ಕೂಡ ಅಷ್ಟೇ ಅವರು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕುವ ಮೂಲಕ ಅವರು ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಸೊ ಆ ವ್ಯಕ್ತಿ ಬಂದುಬಿಟ್ಟು ನಮ್ಮ ಕರ್ನಾಟಕದವರು ಅಲ್ಲ ಅಂತ ಅವರು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅವರು ಯೂಟ್ಯೂಬ್ ಚಾನಲ್ ಕೂಡ ಅಷ್ಟೇ ಒಂದು ವಿಡಿಯೋ ಮಾಡಿ ಹಾಕಿರೋವಾಗೂ ಅಷ್ಟೇ ಅವ್ರು ಹೇಳಿದ್ರು ಅವರು ನಾರ್ತ್ ಇಂಡಿಯನ್. ಸೊ ನಾರ್ತ್ ಇಂಡಿಯನ್ ಆಗಿ ಅವರ ಹೆಸರು ಬಂದುಬಿಟ್ಟು ಅಕಾಯ್ ಅಂತ. ಸೊ ಈ ಒಬ್ಬ ವ್ಯಕ್ತಿ ಅವರು ಏರ್ಫೋರ್ಸಲ್ಲಿ ಕೆಲಸ ಮಾಡ್ತಿದ್ದಾರಂತೆ. ಸೊ ವೈಷ್ಣವಿ ಗೌಡ ಅವರು ಇವಾಗ ಯಾವ ಫೀಲ್ಡಲ್ಲಿದ್ದಾರೆ ಮತ್ತು ಅವರ ಫಿಯಾನ್ಸೆ ಇವಾಗ ಯಾವ ಫೀಲ್ಡಲ್ಲಿದ್ದಾರೆ. ಸೊ ತುಂಬಾ ದೂರ ಇದೆ ಅವೆರಡು ಫೀಲ್ಡ್ಗಳು ಅಂತ ಹೇಳ್ಬೋದು. ಬಟ್ ಆಪೋಸಿಟ್ ಅಟ್ರಾಕ್ಟ್ಸ್ ಅನ್ನೋ ಥರ ಇವಾಗ ಅವರಿಬ್ಬರ ಒಂದು ಜೀವನದಲ್ಲಿ ಹೊಸ ಒಂದು ಲೈಫ್ನ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಆ ವೈಷ್ಣವಿ ಗೌಡ ಅವರು ಕೂಡ ಅಷ್ಟೇ ಅವರ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಹಾಕಿರುವಂಥದ್ದು ಅದೇ. ಸೊ ಹುಡುಗಿ ಯಾವಾಗಲೂ ಅಷ್ಟೇ ಸ್ಕ್ರಿಪ್ಟ್ಸ್ ಮತ್ತು ಸ್ಟೇಜಸ್ ಅಂತಲೇ ತಿರುಗ್ತಾ ಇದ್ದಿದ್ದು. ಮತ್ತು ಈ ಕಡೆ ಈ ಹುಡುಗ ನೋಡಿದ್ರೆ ಯಾವಾಗಲೂ ಆಕಾಶದಲ್ಲಿ ಹಾರಾಡ್ತಾ ಇದ್ದ. ಸೊ ಅವರಿಬ್ಬರ ಒಂದು ಸಮ್ಮಿಲನ ಆದರೆ ಹೇಗಿರುತ್ತೆ ಅನ್ನೋದು ಇವಾಗ ಒಂದು ಡೆಸ್ಟಿನಿ ಅವರಿಬ್ಬರನ್ನ ಒಂದು ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಇವಾಗ ನಿನ್ನೆ ಅಷ್ಟೇ ಅವರ ಒಂದು ಎಂಗೇಜ್ಮೆಂಟ್ ಆಗಿದೆ. ಅವರ ಒಂದು ಯೂಟ್ಯೂಬ್ ಬ್ಲಾಗಲ್ಲಿ ಕೂಡ ಅಷ್ಟೇ ಅವ್ರು ಹೇಳಿದ್ದಾರೆ ಇನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀವಿ ಅಂತ. ಸೊ ಯಾರಿಗೂ ಜಾಸ್ತಿ ಅವರು ಎಲ್ಲೂ ಇನ್ಫಾರ್ಮ್ ಮಾಡದೆ ತುಂಬಾ ಕಡಿಮೆ ಜನಗಳ ಜೊತೆಗೆ ಅವರ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಯಲ್ಲಿ ನಿನ್ನೆ ತುಂಬ ಚೆನ್ನಾಗಿ ತುಂಬಾ ಲೋಕಿಯಾಗಿ ಇಟ್ಕೊಂಡು ಒಂದು ಎಂಗೇಜ್ಮೆಂಟ್ ಸೆರೆಮನಿನ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವರ ಫ್ರೆಂಡ್ಸ್ ಅಮೂಲ್ಯ ಅವರಾಗಿರಲಿ ಮತ್ತು ಸಾಕಷ್ಟು ಜನ ಚೈತ್ರ ವಾಸುದೇವನ್ ಈ ಥರ ಅವರ ಯಾರ್ಯಾರೆಲ್ಲ ಕಿರುತೆರೆಯ ಫ್ರೆಂಡ್ಸ್ ಇದ್ದಾರೆ ಅವರು ಕೂಡ ಹೋಗಿದ್ದರು. ಹಾಗೆ ಅವರ ಸೀರಿಯಲ್ಸ್ ಏನು ಮಾಡಿದ್ದಾರೆ, ಅಗ್ನಿಸಾಕ್ಷಿ ಸೀರಿಯಲ್ ಆಗಿರ್ಬೋದು ಅಥವಾ ಸೀತಾರಾಮ ಸೀರಿಯಲ್ ಆಗಿರ್ಬೋದು. ಸೊ ಸೀರಿಯಲ್ನ ಕೋ ಆರ್ಟಿಸ್ಟ್ಗಳು ಕೂಡ ಅಷ್ಟೇ ನಿನ್ನೆ ಅವರ ಒಂದು ಎಂಗೇಜ್ಮೆಂಟ್ಗೆ ಹೋಗಿ ಭೇಟಿ ನೀಡಿ ಬಂದಿದ್ದಾರೆ. ಸೊ ಇವಾಗ ವೈಷ್ಣವಿ ಗೌಡ ಅವರು ಸಿಂಗಲ್ ಎಲ್ಲ ಕಮಿಟೆಡ್ ಅಂತ ಹೇಳ್ಬೋದು. ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ಅವರು ಮದುವೆ ಕೂಡ ಆಗ್ತಾರೆ. ಬಟ್ ಅದರ ಏನು ಕ್ಲೂನ ಅವರು ಬಿಟ್ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಅವರ ಯೂಟ್ಯೂಬ್ ಬ್ಲಾಗ್ಸಲ್ಲಿ ಖಂಡಿತವಾಗ್ಲೂ ಹೇಳ್ಬೋದು ಅಂತ ಅನಿಸುತ್ತೆ. ಸೊ ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.